ಸುತ್ತಲಿನ ವಾತಾವರಣ, ಸಾಂಕ್ರಾಮಿಕ ವೈರಸ್ ಭೀತಿ, ಹೀಗೆ ಹಲವಾರು ಅಂಶಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಲಿದೆ. ಆರೋಗ್ಯವೇ ಭಾಗ್ಯ ಎನ್ನುವ ನಾಣ್ಣುಡಿಯೇ ಇದೆ. ಅದು ಪ್ರಸ್ತುತ ಕಾಲದಲ್ಲಿ ನಿಜವಾಗಿಯೂ ಸತ್ಯವೆನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವೆಲ್ಲರೂ ಆರೋಗ್ಯವನ್ನ ಕಾಪಾಡಿಕೊಂಡರೆ ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಇದಕ್ಕಾಗಿ ಆರೋಗ್ಯಕಾರಿ ಹಾಗೂ ಪೋಷಕಾಂಶಗಳು ಇರುವಂತಹ ಆಹಾರವನ್ನ ಸೇವನೆ ಮಾಡಬೇಕು. ಹಲವಾರು ಬಗೆಯ ಆಹಾರಗಳು ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುವುದು. ಇದರಲ್ಲಿ ಅಂಜೂರ ಕೂಡ ಒಂದು. ಇದರಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಚಯಾಪಚಯ ವೃದ್ಧಿಸಿ ತೂಕ ಇಳಿಸಲು ಮತ್ತು ದೇಹಕ್ಕೆ ತ್ರಾಣ ನೀಡುವುದು. ಇದನ್ನು ಹಸಿ ಅಥವಾ ಒಣಗಿಸಿದ ರೂಪದಲ್ಲಿ ಸೇವನೆ ಮಾಡಬಹುದು. ಎರಡರಲ್ಲೂ ಒಂದೇ ರೀತಿಯ ಲಾಭಗಳು ಸಿಗುವುದು. ಹಾಗಾದ್ರೆ ಈ ಅಂಜೂರವನ್ನ ಸೇವನೆ ಮಾಡುವುದರಿಂದ ನಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಜೂರವನ್ನ ಹಣ್ಣಾದ ವೇಳೆ ಅಥವಾ ಅದನ್ನು ಒಣಗಿಸಿ ತಿನ್ನಬಹುದು. ಎರಡರಲ್ಲಿ ಕೂಡ ಆರೋಗ್ಯಕಾರಿ ಅಂಶಗಳು ಇವೆ. ಒಣ ಹಣ್ಣನ್ನ ನಿರ್ಜಲೀಕರಿಸುವ ಕಾರಣದಿಂದಾಗಿ ಅದರಲ್ಲಿನ ನೀರಿನ ಅಂಶವು ಕಡಿಮೆ ಆಗುವುದು. ಇದು ಹಣ್ಣು ಅಂಜೂರಕ್ಕಿಂತ ಅಧಿಕ ಪ್ರಮಾಣದ ಪೋಷಕಾಂಶಗಳನ್ನ ಹೊಂದಿದೆ. ಆದರೆ ಒಣಗಿಸುವ ಪ್ರಕ್ರಿಯೆಗೆ ಅನುಗುಣವಾಗಿ ಇದರಲ್ಲಿರುವ ಕೆಲವು ಪೋಷಕಾಂಶಗಳು ಕೂಡ ಕಡಿಮೆಯಾಗುವುದು. ಹಣ್ಣು ಹಾಗೂ ಒಣಗಿಸಿದ ಅಂಜೂರದಲ್ಲಿ ಪ್ರೋಟೀನ್, ನಾರಿನಾಂಶ ಮತ್ತು ಸಣ್ಣ ಪ್ರಮಾಣದ ಕೊಬ್ಬು ಇದೆ. ಅದೇ ರೀತಿಯಾಗಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿನಾಂಶ ಮತ್ತು ತಾಮ್ರವು ಇದರಲ್ಲಿದೆ. ಇನ್ನು ತೂಕ ಇಳಿಸಲು ಬಯಸುವುದಾದರೆ ಆಗ ಹಣ್ಣು ಅಥವಾ ಒಣಗಿಸಿದ ಅಂಜೂರವನ್ನ ತಿಂದರೆ ಅದು ಪರಿಣಾಮಕಾರಿ. ಸಂಜೆಯಾಗುತ್ತಿರುವ ವೇಳೆ ಆಗುವಂತಹ ಹಸಿವನ್ನ ಕಡಿಮೆ ಮಾಡಲು ಅಂಜೂರವನ್ನ ಸೇವನೆ ಮಾಡಬಹುದು. ಇದರಲ್ಲಿ ನಾರಿನಾಂಶ, ಪ್ರೋಟೀನ್ ಇರುವ ಕಾರಣದಿಂದಾಗಿ ಇದು ಹೊಟ್ಟೆ ತುಂಬಿರುವಂತೆ ಮಾಡುವುದು ಹಾಗೂ ಅನಾರೋಗ್ಯಕಾರಿ ಆಹಾರ ಸೇವನೆಯನ್ನ ತಡೆಯುವುದು. ಒಣ ಅಂಜೂರವನ್ನ ಸೇವನೆ ಮಾಡುತ್ತಲಿದ್ರೆ ಆಗ ನೀವು ಅದನ್ನ ರಾತ್ರಿ ವೇಳೆ ನೀರಿನಲ್ಲಿ ನೆನೆಯಲು ಹಾಕಿ. ಇದರಿಂದ ದೇಹವು ಅದನ್ನ ಬೇಗನೆ ಜೀರ್ಣಗೊಳಿಸಿ ಎಲ್ಲ ಪೋಷಕಾಂಶಗಳನ್ನ ಹೀರಿಕೊಳ್ಳುವುದು. ಇದರಲ್ಲಿ ಕ್ಯಾಲರಿ ಪ್ರಮಾಣವು ತುಂಬಾ ಕಡಿಮೆ ಇರುವ ಕಾರಣದಿಂದ ನೀವು ಇದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ದೇಹದಲ್ಲಿ ತ್ರಾಣವಿಲ್ಲದೆ ಇದ್ದರೆ ಆಗ ಯಾವುದೇ ಸಣ್ಣ ಕೆಲಸ ಮಾಡಿದರೂ ಬಳಲಿಕೆ ಬರುವುದು. ಹೀಗಾಗಿ ದೇಹದಲ್ಲಿ ತ್ರಾಣ ವೃದ್ಧಿಸಲು ಅಂಜೂರವನ್ನ ಸೇವನೆ ಮಾಡಿದರೆ ತುಂಬಾ ಲಾಭಕಾರಿ. 1 ಲೋಟ ಹಾಲಿನ ಜೊತೆಗೆ ಅಂಜೂರವನ್ನ ಸೇವನೆ ಮಾಡಿದರೆ ಅದು ದೇಹಕ್ಕೆ ತ್ರಾಣ ಒದಗಿಸಿ ಶಕ್ತಿಯನ್ನ ನೀಡುವುದು. 1 ಲೋಟ ಹಾಲಿನಲ್ಲಿ ಅಂಜೂರವನ್ನ ಬೇಯಿಸಿ ಕುಡಿದರೆ ಲಾಭಕಾರಿ. ಇದನ್ನ ಉಪಹಾರಕ್ಕೆ ಸೇವನೆ ಮಾಡಬಹುದು. ಇನ್ನು ಹಸಿ ಹಣ್ಣಾಗಿದ್ದರೆ ಆಗ ನೀವು ದಿನಕ್ಕೆ 2 ರಿಂದ 3 ತಿನ್ನಬಹುದು. ಒಣ ಹಣ್ಣಾಗಿದ್ದರೆ ಆಗ ನೀವು 3 ತಿನ್ನಿ. ಆದರೆ ರಾತ್ರಿ ಇದನ್ನು ನೀರಿನಲ್ಲಿ ನೆನೆಯಲು ಹಾಕಿ ತಿನ್ನಿ. ಯಾವುದೇ ಒಣ ಹಣ್ಣುಗಳನ್ನ ನೀರಿನಲ್ಲಿ ನೆನೆಯಲು ಹಾಕಿ ಸೇವನೆ ಮಾಡಿದ ವೇಳೆ ಅದರಿಂದ ದೇಹವು ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳುವುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಧಿಕವಾಗಿದ್ದರೆ, ರಕ್ತ ಸಂಬಂಧಿ ಕಾಯಿಲೆ, ಯಕೃತ್ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಆಗ ಅಂಜೂರ ಸೇವನೆ ಮಾಡುವ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ. ಅತಿಯಾಗಿ ಸೇವನೆ ಮಾಡಿದರೆ ಸಮಸ್ಯೆಯಾಗಬಹುದು. ತಾಜಾ ಹಣ್ಣಿನ ರಸಗಳು ದೀರ್ಘಕಾಲದ ಆರೋಗ್ಯ ಪ್ರಯೋಜನಗಳನ್ನ ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗಾಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಹಣ್ಣುಗಳಿಂದ ಜ್ಯೂಸ್ ತಯಾರು ಮಾಡಿ ಕುಡಿಯುವ ಅಭ್ಯಾಸ ಹೆಚ್ಚು ಪ್ರಯೋಜನಕಾರಿ ಎನಿಸುತ್ತದೆ. ಯಾರನ್ನೇ ಕೇಳಿದರೂ ಹಣ್ಣುಗಳ ಜ್ಯೂಸ್ನಲ್ಲಿ ಸಿಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಸಿ ಹೇಳುತ್ತಾರೆ. ಆಗ ತಾನೇ ತಯಾರು ಮಾಡಿದ ಹಣ್ಣುಗಳ ರಸ ದೇಹದಲ್ಲಿ ಬಹಳ ಬೇಗನೆ ಜೀರ್ಣವಾಗುತ್ತದೆ ಮತ್ತು ಹೆಚ್ಚು ರುಚಿಯಾಗಿರುವುದರಿಂದ ಮತ್ತೆ ಮತ್ತೆ ಕುಡಿಯಬೇಕು ಎನಿಸುತ್ತದೆ. ಈಗಿನ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಳ್ಳುವ ಹಾಗೆ ಬಹುಬಗೆಯ ಹಣ್ಣುಗಳಿಂದ ವಿವಿಧ ರುಚಿಕರ ಹಾಗೂ ಆರೋಗ್ಯಕರ ಜ್ಯೂಸ್ಗಳನ್ನ ತಯಾರು ಮಾಡಿ ಸವಿಯಬಹುದು. ಅಂಜೂರದ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶದ ಪ್ರಮಾಣ ತುಂಬಾ ಇದೆ. ಹಾಗಾಗಿ ಇದೊಂದು ಶಕ್ತಿಯುತವಾದ ಖನಿಜಾಂಶ ಆಗಿದ್ದು ನಿಯಮಿತವಾಗಿ ಆಗಾಗ ಸೇವನೆ ಮಾಡುವುದರಿಂದ ರಕ್ತದ ಒತ್ತಡ ಅಚ್ಚುಕಟ್ಟಾಗಿ ನಿರ್ವಹಣೆಯಾಗುತ್ತದೆ ಮತ್ತು ಸೋಡಿಯಂ ಅಂಶದ ಕೆಟ್ಟ ಪ್ರಭಾವ ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಅಂಜೂರದ ಹಣ್ಣಿನಲ್ಲಿ ಕಂಡುಬರುವ ಕ್ಲೋರೋಜೆನಿಕ್ ಆಮ್ಲ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಣೆ
ಮಾಡುವ ಗುಣವನ್ನ ಪಡೆದುಕೊಂಡಿದೆ. ಹಲವರಿಗೆ ರಾತ್ರಿಯ ನಿದ್ರೆ ಎನ್ನುವುದು ನರಕದ ಭಾವನೆ ಸೃಷ್ಟಿ ಮಾಡುತ್ತದೆ. ಏಕೆಂದರೆ ತಡರಾತ್ರಿಯವರೆಗೂ ಹಲವರಿಗೆ ಕಣ್ಣುಗಳಿಗೆ ನಿದ್ರೆನೆ ಬರುವುದಿಲ್ಲ. ಆದರೆ ಅಂಜೂರದ ಹಣ್ಣಿನ ಜ್ಯೂಸ್ ಸೇವನೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಸುಮಾರು 20 ಬಗೆಯ ಅಮೈನೋ ಆಮ್ಲಗಳು ಲಭ್ಯವಾಗುತ್ತವೆ ಮತ್ತು ಉತ್ತಮವಾಗಿ ನಿದ್ರೆ ಕೂಡ ಬರುತ್ತದೆ. ಇನ್ನು ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ತುಂಬಾ ಕಂಡುಬರುತ್ತದೆ. ಹಾಗಾಗಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಲು ಸೇವಿಸಬಹುದು. ಇದರಿಂದ ವಿವಿಧ ಬಗೆಯ ಸೋಂಕುಗಳಿಂದ ಮುಕ್ತಿ ಪಡೆಯಲು ಅನುಕೂಲವಾಗುತ್ತದೆ. ಯಾರು ಈಗಾಗಲೇ ಶೀತ ಮತ್ತು ಕೆಮ್ಮು ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಅಂತವರಿಗೆ ಇದು ತುಂಬಾ ಪ್ರಯೋಜನಕಾರಿ. ಸೀಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಕ್ರಮೇಣವಾಗಿ ಸೋಂಕುಗಳು ಕೂಡ ಕಡಿಮೆಯಾಗುತ್ತದೆ ಮತ್ತು ಆಂತರಿಕವಾಗಿ ರೋಗ ನಿರೋಧಕ ಶಕ್ತಿಯು ವೃದ್ಧಿಯಾಗುತ್ತದೆ. ಇನ್ನು ಮೂಸಂಬಿಯಲ್ಲಿ ಇರುವಂತಹ ವಿಟಮಿನ್ ಸಿ ಅಂಶವು ಉರಿಯೂತ ಮತ್ತು ಊತವನ್ನ ಕಡಿಮೆ ಮಾಡುವ ಕಾರಣದಿಂದಾಗಿ ಅದು ಸಂಧಿವಾತದಂತಹ ಸಮಸ್ಯೆ ನಿವಾರಣೆ ಮಾಡುವುದು. ಇದು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಉತ್ತೇಜಿಸುವ ಜೊತೆಗೆ ಮೂಳೆಗಳನ್ನ ಬೆಳೆಸುವ ಅಂಗಾಂಶಗಳನ್ನ ಉತ್ತೇಜಿಸುವುದು ಮತ್ತು ಸಂಪೂರ್ಣ ಮೂಳೆಗಳ ಆರೋಗ್ಯವನ್ನ ಸುಧಾರಿಸುವುದು. ಪೊಟ್ಯಾಷಿಯಂ ಅಧಿಕವಾಗಿ ಇರುವಂತಹ ಮೂಸಂಬಿಯು ಕಿಡ್ನಿಗಳನ್ನ ಶುದ್ಧೀಕರಿಸುವುದು ಮತ್ತು ಮೂತ್ರಕೋಶದ ಸೋಂಕಿನ ಸಮಸ್ಯೆ ಕಡಿಮೆ ಮಾಡುವುದು. ಆಂಟಿ ಆಕ್ಸಿಡೆಂಟ್ ಅನ್ನ ಹೊಂದಿರುವಂತಹ ಮೂಸಂಬಿಯು ಫ್ರೀ ರ್ಯಾಡಿಕಲ್ ಅನ್ನ ನಾಶ ಮಾಡುವುದು. ದೇಹದಲ್ಲಿ ಇರುವಂತಹ ಯೂರಿಕ್ ಆಮ್ಲವನ್ನ ಹೊರಗೆ ಹಾಕುವುದು ಮತ್ತು ಇದರಿಂದ ಸಂಧಿವಾತ ಕಡಿಮೆಯಾಗುವುದು. ಇನ್ನು ಟ್ರಿಪ್ಟೋಫಾನ್ ಅಂಶದಿಂದಾಗಿ ಮಾತ್ರ ಬಾಳೆಹಣ್ಣು ಹಣ್ಣುಗಳಲ್ಲಿ ಉನ್ನತ ಸ್ಥಾನ ಪಡೆದಿಲ್ಲ. ಇದರಲ್ಲಿನ ಕೆಲವೊಂದು ನೈಸರ್ಗಿಕ ನಿದ್ರಾಜನಕ ಗುಣಗಳು ಸೆರೋಟಾನಿನ್ ಅಂಶವನ್ನ ಉತ್ತೇಜಿಸುವುದು. ಇದರಿಂದ ದೇಹಕ್ಕೆ ಆರಾಮ ಮತ್ತು ನಿದ್ರೆಯು ಸಿಗುವುದು. ಮಲಗುವ ಮೊದಲು 1 ಲೋಟ ಈ ಜ್ಯೂಸ್ ಸೇವನೆ ಮಾಡಿದರೆ ಅದರಿಂದ ನಿದ್ರಾಹೀನತೆ ಸಮಸ್ಯೆಯು ನಿವಾರಣೆಯಾಗುವುದು. ಇತ್ತೀಚೆಗೆ ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯದಲ್ಲಿ ಇಲಿಗಳ ಮೇಲೆ ಪರಂಗಿ ಹಣ್ಣಿನ ಆಹಾರ ಪದ್ಧತಿಯ ಮೂಲಕ ಅಧ್ಯಯನ ನಡೆಸಿ ಒಂದು ವಿಚಾರವನ್ನ ಬಯಲು ಮಾಡಿದ್ದಾರೆ. ಅದೇನೆಂದರೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡಿಕೊಳ್ಳಲು ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಆಗಾಗ ಪರಂಗಿ ಹಣ್ಣನ್ನ ಹಾಗೂ ಈ ಹಣ್ಣಿನಿಂದ ಮಾಡಿದ ಜ್ಯೂಸ್ ಅನ್ನು ಸೇವನೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯದ ಬೆಳವಣಿಗೆ ಆಗಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ದಿನವಿಡೀ ದುಡಿದು ದಣಿದ ಬಳಿಕ ಯಾವುದಾದರೂ ಶಕ್ತಿಪೇಯ ಸೇವನೆ ಮಾಡುವರು. ಆದರೆ ಸಪೋಟಾದ ಜ್ಯೂಸ್ ಕುಡಿದರೆ ಅದು ದೇಹಕ್ಕೆ ತಾಜಾತನ ನೀಡುವುದು ಹಾಗೂ ಶಕ್ತಿಯನ್ನ ಒದಗಿಸುವುದು. ಇದರಲ್ಲಿ ಬೇರೆ ಪಾನೀಯಗಳಂತೆ ಯಾವುದೇ ಕೃತಕ ಸಕ್ಕರೆ ಕೂಡ ಇರುವುದಿಲ್ಲ. ಹೀಗಾಗಿ ಇದನ್ನು ಸೇವನೆ ಮಾಡಬಹುದು ಅಥವಾ ಸಕ್ಕರೆ ಹಾಕದೆ ಜ್ಯೂಸ್ ಮಾಡಿಯೂ ಕುಡಿಯಬಹುದು. ಸಪೋಟಾದಲ್ಲಿ ನೈಸರ್ಗಿಕ ಸಕ್ಕರೆ ಅಂಶವಾಗಿರುವ ಫ್ರಾಕ್ಟೋಸ್ ಮತ್ತು ಸುಕ್ರೋಸ್ ಇದೆ. ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದು. ಸಪೋಟವನ್ನ ಹಾಗೆ ಪ್ರತಿನಿತ್ಯವೂ ಸೇವನೆ ಮಾಡಬಹುದು ಅಥವಾ ಅದರ ಜ್ಯೂಸ್ ಮಾಡಿಕೊಂಡು ಕುಡಿಯಬಹುದು. 2 ವಿಧದಿಂದಲೂ ಇದು ತುಂಬಾ ಆರೋಗ್ಯಕಾರಿಯಾಗಿರುವುದು. ಹೀಗಾಗಿ ನೀವು ಆಹಾರ ಕ್ರಮದಲ್ಲಿ ಸಪೋಟವನ್ನ ಸೇರಿಸಲು ಮರೆಯದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.